ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮದು ತೋಟದ ಏನೇನು ಬೆಳೆದಿದ್ದೀವಿ, ನಾನಲ್ಲ ನಮ್ಮಮ್ಮ ಏನೇನು ಬೆಳೆದಿದ್ದಾರೆ, ಯಾವ್ಯಾವ ಹೂವು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನೇನೆಲ್ಲ ಹಾಕೊಳ್ಬೋದು, ನೀವು ಮನೆಯಲ್ಲಿ ಬೆಳೆಸ್ಕೊಬೋದು ಅಂತ ತೋರಿಸ್ತೀನಿ. ಬನ್ನಿ, ಏನೇನು ಹಾಕಿದ್ದಾರೆ ನಮ್ಮಮ್ಮ. ನಮ್ಮ ತೋಟಕ್ಕೆ ಹೋಗೋಣ. ನಮ್ಮ ತೋಟ, ಬನ್ನಿ ಒಳಗೆ ಹೋಗೋಣ. ಎಂಟ್ರೆನ್ಸಲ್ಲೇ ಒಂದು ಮೆಣಸಿನ್ಕಾಯಿ ಗಿಡ ಐತೆ. ಅದಾದಮೇಲೆ ದೊಡ್ಡ ಪತ್ರೆ, ಆಮೇಲೆ ಇದು ಮನಿ ಪ್ಲ್ಯಾಂಟ್ ಅಲ್ಲ, ಸ್ನೇಕ್ ಪ್ಲ್ಯಾಂಟು. ಆಮೇಲೆ ಇದು ಹೀರೆಕಾಯಿ. ಅಮ್ಮ, ಇದು ಆಗ್ಲಕಾಯಿ ಅಲ್ವಾ? ಹಾಂ, ಇದು ಇದು ಆಗ್ಲಕಾಯಿ, ಇದು ಹೀರೆಕಾಯಿ. ನೋಡಿ ಇಲ್ಲಿ ಬಿಟ್ಟಿದೆ ಒಂದೇ ಒಂದು. ಇಲ್ಲಿ ಹೀರೆಕಾಯಿ ಇದೆ ನೋಡಿ, ಆಯಿತಾ. ಇಲ್ಲಿಂದ ಬಂದರೆ ಒಂದು ಮಾವಿನ ಗಿಡ ಇದೆ. ನಂಗೆ ನಿಜವಾಗ್ಲೂ ಇದ್ರೊಳಗೆ ಬರೋಕ್ಕೆ ಭಯ. ನನ್ನ ತಮ್ಮಂಗೆ ಹೇಳ್ರೆ ಮಾಡಿಕೊಡು ಅಂದರೆ ಮಾಡಿಕೊಡ್ತಿಲ್ಲ, ಅದಕ್ಕೆ ನಾನೇ ಬಂದು ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಪಪ್ಪಾಯ ಗಿಡ ಇದೆ. ಇಲ್ಲಿ ನೋಡಿ ಯಾವ ರೇಂಜಿಗೆ ಬೆಳ್ಕೊಂಡು ಐತಿ ಇಲ್ಲಿ. ಆಮೇಲೆ ಕನಕಾಂಬ್ರ, ಕರ್ಬೇವಿನ ಸೊಪ್ಪು, ಆಮೇಲೆ ಬದನೆಕಾಯಿ ಇದೆ. ನಂಗೆ ಮೋಸ್ಟ್ ಫೇವ್ರೆಟ್ ಇದೇನೆ, ಎಲೆ ಅಂಬು. ಸಖತ್ತಾಗಿ ಬಂದಿದೆ ಗೈಸ್. ಮನೆ ಫುಲ್ಲು ಹಿಂಗೆ ಹತ್ಕೊಂಡು ಹೋಗ್ತಾ ಇದೆ. ಅದರ ಹತ್ರನೇ ರೋಸು. ಆಮೇಲೆ ಇನ್ನು ಏನೇನೋ ಬೆಳೆದಿದ್ದಾರೆ. ಇದು ಈ ತೋಟದ ಓನರ್ ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಹಾಕಿದ್ದಾರೆ ಅಂತ. ಹೇಳಮ್ಮ, ಏನೇನು ಹಾಕಿದ್ಯಾ? ಕಾಗ್ತಾ ಇದೆ. ಗೈಸ್, ಡೇರೆ ತೋರಿಸ್ತೀನಿ ರೀ. ಏನು ಸಕ್ಕದಾಗಿದೆ ಗೊತ್ತಾ ಡೇರೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ಸಕ್ಕದಾಗಿದೆ. ಸ್ಫಟಿಕ ಅಂತೂ ನಮ್ಮ ಮನೇಲಿ ಹೂವನೇ ತರಂಗಿಲ್ಲ. 5 ಮೊಳ ಬರುತ್ತೆ. ಯೆಲ್ಲೋ ಕಲರ್ ಡೇರೆ ಇದೆ. ಅದು ಬಿಟ್ಟಿಲ್ಲ ಅಂತೆ. ಇದು ಮಳ್ಳೆ. ಇಷ್ಟು ನಂಗೆ ಇಲ್ಲಿ ಕಾಲಿಕ್ಕಕ್ಕೆ ಬೇರೆ ಭಯ ಐತೈತೆ. ಇದು ಪಿಂಕ್ ಕಲರ್ ಸ್ಫಟಿಕ ನೋಡಿ. ಇಷ್ಟು ಹೂವು ಬಿಡುತ್ತೆ ಇವಾಗ ಬೆಳಗ್ಗೆ. ಅಂದರೆ ಮಧ್ಯಾಹ್ನ ಒಂದು ಟ್ರಿಪ್ ಕಿತ್ಕೊಂಡ್ರೆ ಸಂಜೆ 6 ಗಂಟೆ ಮೇಲೆ ಒಂದ್ಸಲ ತೊಗೊಂಡ್ರೆ ನಿಮಗೆ ಇನ್ನೂ ಎಷ್ಟೊಂದು ಸಿಗುತ್ತೆ. ಇದು ಪಪ್ಪಾಯ. ಇದು ಗೈಸ್ ನೋಡೋಕೆ ಇಷ್ಟೇ ಚಿಕ್ಕ ಪಪ್ಪಾಯ, ಎಷ್ಟು ಸ್ವೀಟ್ ಇದೆ ಅಂತೀರಾ ಗೊತ್ತಾ. ನಾನು ತೋರಿಸ್ತೀನಿ, ಕಿತ್ತಿಟ್ಟಿದ್ದೀನಿ ಒಳಗಡೆ. ಎಷ್ಟು ಚೆನ್ನಾಗಿ ಸ್ವೀಟ್ ಇದೆ ಗೊತ್ತಾ, ಎಷ್ಟು ಸಕ್ಕದಾಗಿದೆ ಅದು. ಆಮೇಲೆ ಇಲ್ಲಿ ಸೀಬೆಹಣ್ಣು ಗಿಡ ಒಂದಿದೆ. ಆಮೇಲೆ ಇದು ಏನಿದು ಸ್ಫಟಿಕ ಹೂವು. ಇಲ್ಲೆಲ್ಲ ಬರೀ ಸ್ಫಟಿಕನೇ ಇರೋದು. ಕನಕಾಂಬ್ರ ಗಿಡ ಇದೆ. ಆಮೇಲೆ ಟೊಮೊಟೊ ಇದೆ. ಆಮೇಲೆ ಇನ್ನೊಂದೇನು, ಶುಂಠಿ ಗಿಡ ಇದೆ. ಇದು ಶುಂಠಿ. ಇದು ಮಳ್ಳೆ. 2 ಥರ ಎಲೆ ಅಂಬು ಹಾಕಿದ್ದೀವಿ. ಒಂದು ಬಂದು ನಾಟಿ. ಇದು ನಾಟಿನಾ? ಇದು ನಾಟಿ, ಅದು ಫಾರಮ್ಮು. ಸಕ್ಕದಾಗಿ, ಅದು ಮಾತ್ರ ಏನು ಸಕ್ಕದಾಗಿ ಬಂದಿದೆ ಗೊತ್ತಾ. ಆಮೇಲೆ ಇಲ್ಲಿ ಇದರಲ್ಲಿ ಬಸಳೆ ಸೊಪ್ಪು, ಆಮೇಲೆ ಮಾವಿನ ಗಿಡ. ಇದೇನಿದು? ಇದು ಶೋಧ ಅಲ್ಲ, ಅದು ಶೋಧ. ಶೋ ಗಿಡ ಅದು ಶೋ ಗಿಡ. ಆಮೇಲೆ ಇಲ್ಲೊಂದು ಟೊಮೊಟೊ ಇದೆ. ಆಮೇಲೆ ಇದು ರೋಸ್ ಪತ್ರೆ ಇದೆ. ಮೆಣಸಿನ್ಕಾಯಿ ನೋಡಿ ಗೈಸ್ ಹೆಂಗಿದೆ ನಮ್ಮ ತೋಟದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸಗದಾಗಿದೆ ನಮ್ಮ ತೋಟದಲ್ಲಿ. ಆಮೇಲೆ ಇದು ಏನದು ಕಾಡು ಬಾದಾಮಿ. ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ನಾವು ಅಪ್ಪ. ಕಾರ್ ಮೇಲೆಲ್ಲ ಮತ್ತು ಶೀಟ್ ಮೇಲೆಲ್ಲ ಬೀಳುತ್ತೆ ಅಂತ. ಇವಾಗ ಇನ್ನಷ್ಟೇ, ಇನ್ನೂ ಮೇಲೇ ಇದೆ. ಇಷ್ಟೇ ಅಲ್ಲ, ಇನ್ನೂ ಮೇಲೆ ಇದೆ, ತೋರಿಸ್ತೀನಿ ಬನ್ನಿ. ಇವಾಗ ಇದಿಷ್ಟು ನಾನು ತಿರುಗ್ತೀನಿ. ಇದಿಷ್ಟೇ, ಬನ್ನಿ ತೋರಿಸ್ತೀನಿ ಇನ್ನು ಮೇಲೆ ಏನೇನಿದೆ ಅಂತ. ಇದು ನೋಡಿ, ಇದು ಮೆಣಸಿನ್ಕಾಯಿ ಬೇರೆ ಥರ ಮೆಣಸಿನ್ಕಾಯಿ. ಇಲ್ಲಿದೆ, ಇದು ಒಂದಿದೆ ನೋಡಿ ಮೆಣಸಿನ್ಕಾಯಿ. ಒಂದು ಯೆಲ್ಲೋ ಕಲರ್. ಎಲ್ಲೋ ಇಲ್ಲ, ಅದು ಒಂಥರ ವೈಟ್ ಮೆಣಸಿನ್ಕಾಯಿ. ಅಲ್ಲೇ ಐತಲ್ಲ. ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಮೆಣಸಿನ್ಕಾಯಿ, ಕೀಳಕ್ಕಾಗಲ್ಲ. ವೈಟ್ ಕಲರ್ ಮೆಣಸಿನ್ಕಾಯಿ ಇದು. ಅಷ್ಟೇ. ಇದ್ರಲ್ಲಿ ಮಾತ್ರ ಸಕ್ಕದಾಗಿ ಎಷ್ಟು ಎತ್ತಕ್ಕೆ ತೋರಿಸ್ತಾ ಇದೆಯಾ. ಇದ್ರಲ್ಲಿ ಮಾತ್ರ ನಾವು ಇಷ್ಟಿಂದನೂ ಹಣ್ಣು ತಿನ್ನಕ್ಕೆ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ಗಂಟೆ ಹೋಗೋವರೆಗೂ ತಿಂತಾನೆ ಇದ್ದೀವಿ. ಇನ್ನು ಅದು ಕಿತ್ತಿಟ್ಟಿದ್ದೀನಿ. ಹಿಂಗೆ ಹಿಡ್ಕೊಳ್ಳಮ್ಮ ಸ್ಟ್ರೈಟು.
ಎಷ್ಟು ತಿಂತಾ ಇದೀವಿ ಅಂದರೆ ಅಷ್ಟು. ಮತ್ತು ನಾವು ಎಲೆನೂ ತರಂಗಿಲ್ಲ, ಅಷ್ಟು ಎಲೆ ಮತ್ತು ಹೂವುಗಳು ಅಷ್ಟು. ಈ ವೈಟ್ ರೋಸ್ ನೋಡಿ ನಮ್ಮಮ್ಮ ಎಷ್ಟು ಕಲರ್ ಕಲರ್ ಹಾಕೋರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸಗದಾಗಿದೆ ಇದು. ಇನ್ನೂ ಮೇಲೆ ತೋರಿಸ್ತೀನಿ, ಈ ಮೇಲೆ ಇನ್ನೂ ಎಷ್ಟು ತರಾವರಿ ಹೂವುಗಳು ಹಾಕಿದ್ದಾರೆ ಮತ್ತು ಇದನ್ನು ಹಾಕಿದ್ದಾರೆ, ತೋರಿಸ್ತೀನಿ ಬಿಡಿ ಓಣ. ನಾನು ಹೇಳಿದ್ನಲ್ಲ ಇಷ್ಟು, ಅಯ್ಯೋ ಸಾರಿ ಉಲ್ಟಾ ಬಿಡಿದೆ, ಇಷ್ಟು ಹೂವು. ಆಮೇಲೆ ಇದೇ ಪಪ್ಪಾಯ ನಾನು ಹೇಳಿದ್ದು, ಇಷ್ಟು ಪುಟಾಣಿ ಪಪ್ಪಾಯ ಎಷ್ಟು ಸಕ್ಕದಾಗಿದೆ ಗೊತ್ತಾ. ಬಟ್ ಇದು ಹೋಗ್ಬಿಟ್ಟಿದೆ ಸ್ವಲ್ಪ, ಯಾಕಂದರೆ ತುಂಬ ಹಣ್ಣಾಗೋ ಗಂಟ ಬಿಟ್ವಿ, ಅದಕ್ಕೆ ಹೋಗ್ಬಿಡ್ತದು. ಇದು ಚೆನ್ನಾಗಿದೆ, ಇವಾಗ ಕಟ್ ಮಾಡಬೇಕು. ಚೆನ್ನಾಗಿದೆ, ಕಟ್ ಮಾಡೋಣ. ನೈಟ್ ಕಟ್ ಮಾಡ್ಬಿಟ್ಟು ತಿಂದು ತೋರಿಸ್ತೀನಿ ಹೆಂಗಿದೆ ಅಂತ. ಈಗ ಮೇಲೆ ಹೋಗೋಣ ಬನ್ನಿ, ಮೇಲೆ ಏನೇನು ಬೆಳೆದಿದ್ದಾರೆ, ಹೆಂಗೆ ಬೆಳೆದಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇಲ್ಲೂ ಹಾಕಿರೋದು ನಮ್ಮ ತೋಟದ ಹೂವಾನೆ. ಆಮೇಲೆ ಇಲ್ಲಿ ಮೇಲೆ ಅಲ್ಲಿ ಹಾಕಿದ್ದೀವಿ. ಶಾವಂತಿ ಎಲ್ಲ ತಂದಿರೋದು. ಇದನ್ನು ಮಾತ್ರ ಸ್ಫಟಿಕ ಮಾತ್ರ ನಮ್ಮ ಗಿಡದ್ದು. ಸ್ಫಟಿಕ ಇದೆಲ್ಲ ರೋಸೆಲ್ಲ ಇದ್ರದೆ ಅಂಗಡಿದೆ. ಸ್ಫಟಿಕ ಮಾತ್ರ ಹಿಂಗೆ. ಮತ್ತು ಇನ್ನು ಮತ್ತು ಬಾಗಿಲಿಗೂ ಹಾಕಿದ್ದೀವಿ, ಅಷ್ಟು ಹೂವು ಇದೆ. ಇಷ್ಟು ತೋರಿಸ್ತೀನಿ ಏನೇನು ಹಾಕಿದ್ದಾರೆ ಅಂತ. ಇದು ಡೋರ್ ಡಬ್ಬ ಅಂತ ಹೊಡ್ಕೊಂಡ್ಬಿಡುತ್ತೆ, ಅದಕ್ಕೆ ಹಾಕ್ಬಿಡೋಣ ಫಸ್ಟು. ನೋಡಿ ಗೈಸ್, ಇದೆ ಇದು ಬಂದ್ಬಿಟ್ಟು ಇದೊಂಥರ ಹೂವು ಬಿಡುತ್ತೆ. ಇವಾಗ ಸದ್ಯಕ್ಕೆ ಒಣಗೋಗ್ಬಿಟ್ಟಿದೆ ಇದು ಸ್ವಲ್ಪ. ಇದು ಸೀಸನ್ ವೈಸು, ಸೀಸನಲ್ಲಿ ಒಂಥರ ಬಿಡುತ್ತೆ. ಇದು ಬಂದ್ಬಿಟ್ಟು ದಾಸವಾಳ, ಯಾವ ಕಲರ್ ಗೊತ್ತಿಲ್ಲ, ಈಗ ರೀಸೆಂಟಾಗಿ ಹಾಕಿರೋದು. ಇಲ್ಲಿ ಮೆಣಸಿನ್ಕಾಯಿ, ಇದೊಂಥರ ಡಿಫ್ರೆಂಟು, ಪುಟಾಣಿ 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 ಮೆಣಸಿನ್ಕಾಯಿಗಳು ಇರುವಂಥರ. ಆಮೇಲೆ ಇದು ಬಂದ್ಬಿಟ್ಟು ಪೊಮೊಗ್ರೆನೇಟ್, ದಾಳಿಂಬೆ ಹಣ್ಣು ಬಿಟ್ಟಿತ್ತು. ಒಂದು ನಮ್ಮ ಅತ್ತೆ ತಿನ್ಕೊಂಡ್ರು, ಫಸ್ಟ್ ಟೈಮ್ ಬಿಟ್ಟಿದ್ದು. ಇದು ಇನ್ನೊಂದು ಸಲ ಮೊಗ್ಗಾಗಿದೆ. ಇಲ್ಲಿ ಕವರ್ ಕಟ್ಟಿದ್ದಾರೆ ನೋಡಿ, ಇದರಲ್ಲಿ ಇದೆ. ನಮ್ಮದ್ರಲ್ಲಿ ಗುಬ್ಬಚ್ಚಿ ಬೇರೆ ಇದೆ, ಅದು ಬೇರೆ ಕಿತ್ತಾಕ್ಬಿಡುತ್ತೆ ಎಲ್ಲನೂ. ಆಮೇಲೆ ಒಂದು ಕನಕಾಂಬ್ರ ಗಿಡ, ಇದು ಶೋ ಗಿಡ. ನಮ್ಗೆ ಯಾರೋ ಒಬ್ರು ಗಿಫ್ಟ್ ಮಾಡಿದ್ದು, ಮನೆಯೊಳಗೆ ಇಟ್ಕೊಳ್ಳೋಣ ಅಂತ ಈಸ್ಕೊಂಡ್ವಿ. ನೋಡಿದ್ರೆ ಅದು ಒಳಗಡೆ ಬೆಳೀಲಿಲ್ಲ, ಅದಕ್ಕೆ ನಾವು ಇಲ್ಲೇ ಬಿಟ್ವಿ. ಇದು ಗೊತ್ತಿದ್ಯಾ, ಕೊಡ್ಗಲ್ ತೊಗೊಂಡ್ವಲ್ಲ ಎರಡು, ಅದೇ ಇವೆರಡು ಇನ್ನೂ ಹಾಕಿಲ್ಲ, ಅದೇ ಪಾಟಲ್ಲಿ ಇಟ್ಟಿದ್ದೀವಿ. ಇದು ರೋಸು, ಇದು ವೈಟ್ ಕಲರ್ ಇಲ್ಲ ಯೆಲ್ಲೋ ಕಲರ್ ಅನಿಸುತ್ತೆ, ಇದು ಯೆಲ್ಲೋ ಕಲರ್ ರೋಸ್ ಇದು. ಆಮೇಲೆ ಇನ್ನು ರಾಗಿ ಹಾಕಿಸ್ಬೇಕು, ಅದಕ್ಕೆ ಒಣಗಾಕಿದ್ದೀವಿ ಸದ್ಯಕ್ಕೆ. ಇದು ಬಂದರೆ ಇಲ್ಲೊಂದು ರೋಸ್ ಇದೆ. ಆಮೇಲೆ ಇಲ್ಲೊಂದು ಏನು ಆರೆಂಜ್ ಕಲರ್ ದಾಸವಾಳ ಅನಿಸುತ್ತೆ. ಆರೆಂಜ್ ಕಲರ್ ಒಂದು, ಯೆಲ್ಲೋ ಕಲರ್ ಒಂದಿದೆ. ಇದು ಆರೆಂಜ್ ಕಲರು. ಇದು ನೋಡಿ, ಇದು ಏನು ಹೇಳ್ತಾರೆ, ಕಾಕ್ಟ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಇದು ಏನು ಹೂವು, ಬಟ್ ಗಮ್ಮನತ್ತೆ. ಕಾಕ್ಟನ ಅಥವಾ ಇನ್ನೊಂದೇನೋ ಒಂದು, ಕಾಕ್ಟ ಮತ್ತು ಇನ್ನೊಂದು ಅಂತಾರಲ್ವಾ, ಅವೆರಡರಲ್ಲಿ ನಂಗೆ ಗೊತ್ತಿಲ್ಲ ಅದು ಡಿಫ್ರೆನ್ಸು, ಅವೆರಡು. ಆಮೇಲೆ ಇಲ್ಲಿ ಒಂದು ಪುಟಾಣಿ ಗಿಡ, ಇದೊಂದು ಶೋ ಗಿಡ ಇದೆ. ಇಲ್ಲೂ ಹಾಕಿದ್ದಾರೆ ನಮ್ಮ ಅಮ್ಮ ಸ್ಫಟಿಕ ಹೂವು. ಎಲ್ಲೆಲ್ಲೋ ನಮ್ಮ ಮನೆ ಸ್ಫಟಿಕನೇ ಇದೆ. ಇದು ಮೆಣಸಿನ್ಕಾಯಿ, ಆಮೇಲೆ ಪತ್ರೆ ಇದೆ. ಇದೇನೋ ಡಿಫ್ರೆಂಟಾಗಿದೆ, ನಂಗೆ ಗೊತ್ತಿಲ್ಲ, ಇದು ಯಾವುದೋ ಹೊಸ ಗಿಡ. ಇದು ಪತ್ರೆ, ರೋಸ್ ಪತ್ರೆ. ಕನಕಾಂಬ್ರ, ಇದು ಏನು ಹೇಳ್ತಾರೆ ನನಗೂ ಗೊತ್ತಾಗ್ತಿಲ್ಲ, ಇವಾಗ ಸದ್ಯಕ್ಕೆ ನೆನಪಾಗ್ತಿಲ್ಲ ನನಗದು. ಇದು ಸದ್ಯಕ್ಕೆ ನೆನಪಾಗ್ತಿಲ್ಲ. ಇದೂ ದೇವ್ರಿಗೆ ಇಡ್ತಾರೆ. ಆಮೇಲೆ ಇಲ್ಲೊಂದು ಕನಕಾಂಬ್ರ. ಇದೊಂಥರ ದಾಸವಾಳ, ಅದು ತುಂಬ ಇಷ್ಟು ಅಗ್ಲ ಬರುತ್ತೆ. ಇದು ಪುಟಾಣಿದು, ತೋರಿಸ್ತೀನಿ ಇದು ಒಂದಿದೆ ಇಲ್ಲಿ. ಇಷ್ಟು ಬರುತ್ತೆ ಇದು. ಇದು ಸಕ್ಕದಾಗಿರುತ್ತೆ, ನಾವೇನು ಆಚೆಯಿಂದ ತರಂಗೇ ಇಲ್ಲ, ಅಷ್ಟು ಹೂವು ಸಿಗುತ್ತೆ. ಆಮೇಲೆ ಪುದೀನ, ಇದು ಬಂದ್ಬಿಟ್ಟು ಶೋ ಗಿಡ ಇಡ್ತಾರೆ ಗೊತ್ತಾ, ಮನೆಗೆ ದೃಷ್ಟಿ ಇದು. ಅದು ನಮ್ಮ ಮನೇಲಿ ಎಷ್ಟೆಷ್ಟೊಂದು ಉದ್ದ ಬೆಳ್ಕೊಬಿಡ್ತು, ಅದಕ್ಕೆ ಅದು ವಿಚಿತ್ರವಾಗಿ ಬೆಳ್ಕೊಂಬಿಡ್ತು, ಅದಕ್ಕೆ ತಂದು ಇಲ್ಲಿಟ್ಟಿದ್ದೀವಿ. ಆಮೇಲೆ ಪುದೀನ, ಇದು ಕರಿಬೇವು, ಸ್ವಲ್ಪ ಎಲ್ಲ ಹುಳಾಗಿತ್ತಂತ ಕಟ್ ಮಾಡಾಕಿದ್ದಾರೆ. ನಿಂಬೆಹಣ್ಣು ಗಾಯ್ಸ್, ನಿಂಬೆಹಣ್ಣು ಗಿಡ ಇದು, ನಿಂಬೆಹಣ್ಣು ಗಿಡ ಇದು. ಇದು ಬಂದರೆ ಇದು ಸೊಪ್ಪು, ಏನಿದು ಬಸ್ಸಾರು ಸೊಪ್ಪು ಬಸ್ಸಾರ್ಗೆ ಹಾಕ್ತಾರಲ್ಲ ಆ ಸೊಪ್ಪಿದು. ಅದನ್ನ ಇಷ್ಟರಲ್ಲೇ ಬೆಳೆದವ್ರು ನಮ್ಮಮ್ಮ. ಅದರಲ್ಲಿ ಒಂದು ಪುಟಾಣಿ ಗಿಡದಲ್ಲೇ ಒಂದೇ ಒಂದು ಮೆಣಸಿನ್ಕಾಯಿ ಬಿಟ್ಟೈತೆ. ಆಮೇಲೆ ಇದು ರೋಸು, ಇದು ಯಾವ ಕಲರ್ ಗೊತ್ತಿಲ್ಲ, ಇದು ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಒಂದ್ಸಲನು, ಇನ್ನೂ ಚಿಗುರುತ್ತಾ ಇದೆ ಇವಾಗ. ಆಮೇಲೆ ಒಂದು ಟೊಮೊಟೊ ಗಿಡ ಇದೆ. ಈರುಳ್ಳಿನೂ ಒಣಗಾಕಿದ್ದೀವಿ, ನಾವು ಅಪ್ಪ 5-5 kg ತೊಗೊಬಂದ್ಬಿಡ್ತಾರೆ, ಅದಕ್ಕೆ ಎಲ್ಲ ಒಣಗಾಕಿದ್ದೀವಿ. ಆಮೇಲೆ ಇದೊಂದು ರೋಸ್ ಇದೆ,
ರೋಸ್ ಇದೆ. ಆಮೇಲೆ ಇದು ಕನಕಾಂಬ್ರ ಗಿಡನೇ. ಆಮೇಲೆ ಇದು ಏನು ಹೇಳ್ತಾರೆ ಗೊತ್ತಾ, ಇದು ಏನೋ ಹೇಳ್ತಾರಪ್ಪ, ಮರ್ತೋಗ್ತೈತೆ. ನಾನು ಈ ವ್ಲಾಗ್ ಮಾಡಕ್ ಹೋಗೇನೆ ಅದು ಹೆಸ್ರುಗಳೇ ಮರ್ತೋಗ್ಬಿಡ್ತೈತೆ. ಆಮೇಲೆ ಪತ್ರೆ ಇದೆ, ಪತ್ರೆ. ಆಮೇಲೆ ಇದು ಕನಕಾಂಬ್ರ ಅಷ್ಟೇ. ಇದು ಬಂದ್ಬಿಟ್ಟು ನೈಟ್ ಹೂವು ಬಿಡುತ್ತಲ್ಲ, 9 ಗಂಟೆ 10 ಗಂಟೆ 12 ಗಂಟೆ ಅದಿದು ಬಿಟ್ಟಿತ್ತು. ಇವಾಗ ಎಲ್ಲ ಇದಾಗಿದೆ, ಅಂದರೆ ಇದು ಇನ್ನೂ ದೊಡ್ಡದು ಬೆಳಿಬೇಕು. ಎಲ್ಲ ಕಟ್ ಮಾಡಾಕಿದ್ವಿ ಸದ್ಯಕ್ಕೆ, ಅಂದರೆ ಮೋಡ್ಗೆ ತುಂಬ ವೆಯ್ಟ್ ಹಾಕಬಾರ್ದಂತೆ, ಜಾಸ್ತಿ ಇಡಬಾರ್ದು ಐಟಮ್ಸ್ ಅಂದ್ಬಿಟ್ಟು ಎಲ್ಲ ಇವಾಗ ಕಮ್ಮಿ ಮಾಡಿದ್ದೀವಿ. ಫಸ್ಟು ತುಂಬಾ ಇತ್ತು, ನಮ್ಮ ಸಿಕ್ಕಾಬಡೆ ಎಷ್ಟೊಂದು ಹಾಕೊಂಡ್ಬಿಟ್ಟಿದ್ರು. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ, ಅಂದರೆ ಮೋಡ್ ತುಂಬ ವೆಯ್ಟ್ ಮಾಡಿ ಅದು ಇದಾಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಕೆಳಗಡೆ ಹಾಕಿದ್ದೀವಿ, ಮತ್ತು ಇಲ್ಲಿ ಸ್ವಲ್ಪ ಬೆಳೆಸ್ಬಿಟ್ಟು ನಾವು ಊರಿಗೆ ಕೊಟ್ಟು ಕಳಿಸ್ತೀವಿ ನಮ್ಮ ಅಪ್ಪಂದು ತೋಟದಲ್ಲಿ ಹಾಕೋಕ್ಕೆ. ನಮ್ಮ ಅಪ್ಪನ ತೋಟ ಅಂದರೆ ಬಿಕಾಸ್ ನಾವು ಯಾರು ಹೋಗಲ್ಲ ಅಲ್ಲಿಗೆ ನಮ್ಮ ಅಪ್ಪನ ಬಿಟ್ಟು, ಅದಕ್ಕೆ ನಾವು ನಮ್ಮ ಅಪ್ಪನ ತೋಟ ನಮ್ಮ ಅಮ್ಮನ ತೋಟ ಅಂತ ಇಟ್ಟಿದ್ದೀವಿ. ಇವ್ರು ಅಲ್ಲಿಗೆ ಹೋಗಲ್ಲ, ಅವ್ರು ಇಲ್ಲಿಗೇನು ಮಾಡಲ್ಲ. ನಾವಪ್ಪ ಇಲ್ಲಿ ನಮ್ಮ ಅಮ್ಮನೇ ಎಲ್ಲ ಮಾಡ್ತಾರೆ, ಫಾರ್ಮಿಂಗ್ ಎಲ್ಲ ನೀಟಾಗಿ ಅದು ಗೊಬ್ಬರ ಹಾಕಿ ನೀಟಾಗಿ ಅದನ್ನ ಒಂದೊಂದು ಚೂರುಂಟೆಕ್ಕೆ ಸಕ್ಕದಾಗಿ ಮಾಡ್ತಾರೆ. ನಮ್ಮ ಅಮ್ಮ ಅಂತೂ ಊಟ ತಿಂಡಿ ಬಿಟ್ಟು ಬೆಳಗ್ಗೆನೆ ಹೋಗಿ ಅಲ್ಲಿ ಸತ್ತೆ ಕೀಳೋದಾಗಿರ್ಬೋದು, ಪ್ರತಿಯೊಂದು ಸಖತ್ ಆರೈಕೆ ಮಾಡ್ತಾರೆ. ಗಿಡ ಅಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ. ನಾವೇನಷ್ಟು ನಾವು ಬರಲ್ಲ, ನಮ್ಮ ಅಮ್ಮನೇ ಎಲ್ಲ ಮಾಡ್ಕೊಂಡಿರೋದು ಹಾಕ್ಕೊಂಡಿರೋದೆಲ್ಲ ಎಲ್ಲ ಅವರೇ ನೋಡ್ಕೊಂತಾರೆ. ನಾವೇನಿದ್ರು ಹೂವು ಅವರೇ ಹೂವನೂ ಕಿತ್ಕೊಂಡ್ಬಂದು ಇಡ್ತಾರೆ. ಕಟ್ಕೊಳ್ಳೋದು ಏನಾದರೂ ಇದ್ರೆ ನಾವು ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ನೀರು ಹಾಕೋದಿಂದ ಹಿಡ್ದು ಎಲ್ಲನೂ ಅವರೇ. ಅದು ಎಕ್ಸ್ಟ್ರಾ ಬಂದರೆ ಕಟ್ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ಮಣ್ಣು ತೆಗೆದು ಲೂಸ್ ಮಾಡಿ ಗೊಬ್ಬರ ಅದು ಇದು ಹಾಕಿ ಇಲ್ಲಿ ನೋಡ್ಕೊತಾರೆ. ಇಲ್ಲಿ ಸ್ವಲ್ಪ ಒಂದು ಹೈಟ್ ಬೆಳೆಯೋ ಗಂಟ ಬೆಳೆಸಿ ಆಮೇಲೆ ಊರಿಗೆ ಕೊಟ್ಟು ಕಳಿಸ್ತೀವಿ. ಯಾಕಂದರೆ ಅಲ್ಲಿ ಸತ್ತೆ ಬೆಳೆದ್ರೆ ಟ್ಯಾಕ್ಟ್ರಿಗಳಲ್ಲಿ ನಾವು ಅಪ್ಪ ಟ್ಯಾಕ್ಟ್ರಿ ಹೊಡಿತಿರ್ತಾರೆ, ಅಂದರೆ ಸತ್ತೆ ಕೀಳ್ಬೇಕಲ್ಲ, ಅಲ್ಲಿ ಹಿಂಗೆ ಕೈಯಲ್ಲಿ ಕೀಳೋಕ್ಕಾಗಲ್ಲ. ಸೊ ಅವರು ಇದರಲ್ಲಿ ಟ್ಯಾಕ್ಟ್ರಿಯಲ್ಲಿ ಉಳ್ತಾರೆ. ಆವಾಗ ಅದು ಕಿತ್ಕೊಬಂದ್ಬಿಡುತ್ತೆ ಗಿಡ, ಮತ್ತು ಕಾಣಿಸಲ್ಲ ಅನ್ನೋಕ್ಕೋಸ್ಕರ ನನ್ನ ಹೈಟ್ ಅವ್ರಿಗೂ ಬರೋ ಗಂಟ ಇಲ್ಲಿ ಬೆಳೆಸ್ತೀವಿ. ನಿಂಬೆಹಣ್ಣು ಆಗಿರ್ಬೋದು, ಸೀಬೆಹಣ್ಣು, ಆಮೇಲೆ ಅಡಿಕೆದು ಅಂದರೆ ತೆಂಗಿನ ಗಿಡ, ಅಡಿಕೆದು ಏನಾದರೂ ಸ್ವಲ್ಪ ಸ್ವಲ್ಪ ನಾವು ಒಂದೊಂದು ಅಷ್ಟೊಂದೆಲ್ಲ ಬೆಳೆಯಲ್ಲ, ಇಲ್ಲಿ ಬೆಳೆಯೋಕ್ಕೂ ಆಗಲ್ಲ. ಅದನ್ನೆಲ್ಲ ಅವರು ಇದರಿಂದಾನೇ ತೊಗೊಂಡ್ಬಂದು ಹಾಕ್ತಾರೆ. 1 2 3 ಅಂದರೆ ನಾವು ಸೀಬೆಹಣ್ಣು ಆಗಿರ್ಬೋದು, ಆ ಥರ ಏನಾದರೂ ಹಣ್ಣುಗಳು, ಡ್ರ್ಯಾಗನ್ ಫ್ರೂಟು, ಬಟರ್ ಫ್ರೂಟ್ ಎಲ್ಲನೂ ಹಾಕಿದ್ದೀವಿ. ಎಲ್ಲನೂ ಅಷ್ಟೇ ಇಲ್ಲಿ ಬೆಳೆದ್ಬಿಟ್ಟು ಒಂದು ಹೈಟಿಗೆ ಬಂದ ಮೇಲೆ ಅಲ್ಲೂ ಕೊಟ್ಟು ಕಳಿಸ್ತೀವಿ. ನಾನು ಅಲ್ಲಿಂದ ಒಂದ್ಸಲ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಏನೇನು ಹಣ್ಣಿದೆ, ಮತ್ತು ಎಲ್ಲೇ ಎಷ್ಟೆಷ್ಟು ಬಂದಿದೆ ಅದನ್ನು ಗಿಡಗಳು, ಎಷ್ಟು ವರ್ಷದಿಂದ ಬೆಳೆಸಿದ್ದೀವಿ, ಏನೇನೆಲ್ಲ ನಮ್ಮಪ್ಪ ಮಾಡ್ತಾರೆ ಅಲ್ಲೂ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.